ತಾಲೂಕಿನ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕ ಮೆಗಾ ಡೈರಿ ಮತ್ತು ಆಡಳಿತ ಕಚೇರಿ ಮಾಡಬೇಕೆಂದು ಸುಮಾರು 3,000ಕ್ಕೂ ಅಧಿಕ ಹಾಲು ಉತ್ಪಾದಕರು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಂ ಬಸವರಾಜ್ ಜಿಲ್ಲಾಧ್ಯಕ್ಷರು, ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಹಿತರಕ್ಷಣಾ ಸಮಿತಿಯೊಂದಿಗೆ ಮಾತನಾಡಿ, ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟ ಮತ್ತು ಆಡಳಿತ ಕಚೇರಿ ಸ್ಥಾಪನೆ ಆಗುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಒಕ್ಕೂಟ ಮತ್ತು ಮೆಗಾ ಡೈರಿ ವಿಜಯನಗರ ಜಿಲ್ಲೆಯಲ್ಲಿ ಸ್ಥಾಪನೆ ಆಗದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಹಾಲನ್ನು ಕಳುಹಿಸುವುದೇ ನಿಲ್ಲಿಸುತ್ತೇವೆ ಎಂದು ಹೇಳಿದರು. ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟ ಆಗದೇ ಇದ್ರೆ, ಆಡಳಿತ ಕಚೇರಿ ಇಲ್ಲಿ ಆಗದೇ ಇದ್ರೆ ಖಂಡಿತವಾಗ್ಲೂ ನಾವು 1 ಲೀಟರ್ ಹಾಲನ್ನು ಕೂಡ ಕಳಿಸೋದಿಲ್ಲ. ಇದು ನಾವು ಈಗ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಕೂಡ ನಿಯೋಗ ಹೋಗ್ಬೇಕಂತ ಇದೀವಿ. ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡ್ಕೊಂತೀವಿ. ಆಮೇಲೆ ನಾವು ಮೊದಲನೇದಾಗಿ ಭೀಮನಾಯ್ಕ ಅವರಿಗೆ ನಾವು ಖಡಕ್ ಆಗಿ ಹೇಳ್ತಾ ಇದೀವಿ ಮತ್ತು ಹೋಗ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಆಡಳಿತ ಕಚೇರಿ ಮತ್ತು ಮೆಗಾ ಡೈರಿ ಸ್ಥಾಪನೆಗೆ ಅವರು ಒಲವು ತೋರಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ. ಅಲ್ಲ, ಕೇವಲ 1 ರಿಂದ 2 ತಿಂಗಳು ಮಾತ್ರ ಕೊಡ್ತಾ ಇದೀವಿ. ಆ 1 ರಿಂದ 2 ತಿಂಗಳ ಒಳಗಾಗಿ ಕೊಡದೇ ಇದ್ರೆ ಭೀಮನಾಯ್ಕ ಮನೆ ಮುಂದೆ ಅಲ್ಲ, ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಿರ್ದೇಶಕರ ಕಚೇರಿಗಳ ಮುಂದೆ ಆಯಾ ತಾಲೂಕಿನವರು ಹೋರಾಟ ಮಾಡ್ತೀವಿ. ಇದು ಶತಸಿದ್ಧ. ಈಗ ಕಳಿಸ್ತೀವಿ. 2 ತಿಂಗಳು ಗಡುವು ಕೊಡ್ತೀವಿ. ಯಾರಿಗೆ? ನಮ್ಮ ಭೀಮನಾಯ್ಕ ಸರ್ ಹೇಳ್ತೀವಿ. ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಕೊಡ್ತಾ ಇರೋದ್ರಿಂದ 2 ತಿಂಗಳ ಒಳಗಾಗಿ ಆಡಳಿತ ಕಚೇರಿ ಮತ್ತು ಇಲ್ಲಿ ಮೆಗಾ ಡೈರಿ ಸ್ಥಾಪನೆಗೆ ಒಲವು ತೋರಿಸದೇ ಇದ್ರೆ ಖಂಡಿತವಾಗ್ಲೂ ಅಲ್ಲಿ ಕೊಡೋದನ್ನು ನಿಲ್ಲಿಸ್ತಾ ಇದ್ದೀವಿ. ಬಸವರಾಜ್, ವಿಜಯನಗರ ಜಿಲ್ಲೆ ಹಾಲು ಉತ್ಪಾದಕರ ಜಿಲ್ಲಾಧ್ಯಕ್ಷ. ವರದಿ ಮಹಾದೇವ್, R5 ನ್ಯೂಸ್, ಕೂಡ್ಲಿಗಿ. ಭ್ರಷ್ಟಾಚಾರ ವಿರೋಧಿಸೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಸಮಾಜದ ಕಣ್ಣು ತರಿಸುವ ಸುದ್ದಿಗಳು ನಮ್ಮ R5 ಸುದ್ದಿ ವಾಹಿನಿಯವೇ. ನಿರ್ಭಯ, ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ. ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ. ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸೋದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ. R5 ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. R5 ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ.